ಸಕ್ಕರೆ ನಾಡು ಮಂಡ್ಯದಲ್ಲಿ ಜೆಡಿಎಸ್ ಮುಖಂಡರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇತ್ತೀಚೆಗೆ ಮಂಡ್ಯದ ಮದ್ದೂರಿನಲ್ಲಿ ಜೆಡಿಎಸ್ ಮುಖಂಡನ ಬರ್ಬರ ಹತ್ಯೆ ಬೆನ್ನಲ್ಲೇ ಇದೀಗ ಮದ್ದೂರು ಕ್ಷೇತ್ರದ ಜೆಡಿಎಸ್ ಮುಖಂಡನಿಗೆ ಕೊಲೆ ಬೆದರಿಕೆ ಪತ್ರ ಬಂದಿದೆ. ಅನಾಮಧೇಯ ಪತ್ರದ ಮೂಲಕ ಜೆಡಿಎಸ್ ಮುಖಂಡನಿಗೆ ಕೊಲೆ ಬೆದರಿಕೆ ಹಾಕಿರೋದು ಜಿಲ್ಲೆಯ ಜೆಡಿಎಸ್ ಪಾಳೆಯದಲ್ಲಿ ಆತಂಕ ಮೂಡಿಸಿದೆ. ಹಾಗಿದ್ರೆ ಎಲ್ಲಿ ಈ ಘಟನೆ ನಡೆದಿರೋದು, ಕೊಲೆ ಬೆದರಿಕೆ ಬಂದಿರೋ ಆ ಮುಖಂಡ ಯಾರು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಕಳೆದ ವರ್ಷ ಡಿಸೆಂಬರ್ 24ರಂದು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಜೆಡಿಎಸ್ ಮುಖಂಡ ತೋಪನಹಳ್ಳಿ ಪ್ರಕಾಶ್ನ ಹತ್ಯೆ ನಡೆದಿತ್ತು. ಈ ಕೊಲೆಯಿಂದ ಜಿಲ್ಲೆಯಲ್ಲಿ ಜೆಡಿಎಸ್ ಮುಖಂಡರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಪ್ರಕಾಶ್ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಇದೀಗ ಮದ್ದೂರು ಕ್ಷೇತ್ರದ ಜೆಡಿಎಸ್ ಮುಖಂಡನೋರ್ವನಿಗೆ ಅನಾಮಧೇಯ ಕೊಲೆ ಬೆದರಿಕೆ ಬಂದಿರೋದು ಜಿಲ್ಲೆಯ ಜೆಡಿಎಸ್ ಮುಖಂಡರನ್ನು ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ. ಮದ್ದೂರು ಕ್ಷೇತ್ರದ ಕೆಎಂ ದೊಡ್ಡಿ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜೆಡಿಎಸ್ ಮುಖಂಡ ವೆಂಕಟೇಶ್ ಎಂಬುವರಿಗೆ ಕೊಲೆ ಬೆದರಿಕೆ ಪತ್ರ ಬಂದಿದೆ. ಅನಾಮಧೇಯ ಪತ್ರದಲ್ಲಿ ಒಂದೇ ಸಾಲಿನಲ್ಲಿ ತಕ್ಷಣವೇ ನಿನ್ನ ಕೊಲೆ ಮಾಡ್ತೀವಿ ಅಂತ ಬರೆಯಲಾಗಿದೆ. ಈ ಅನಾಮಧೇಯ ಪತ್ರ ಜಿಲ್ಲೆಯ ಜೆಡಿಎಸ್ ಮುಖಂಡರ ಆತಂಕಕ್ಕೆ ಕಾರಣವಾಗಿದೆ. ನಿನ್ನೆ ಸಾಯಂಕಾಲ 4 ಗಂಟೆಗೆ ಒಂದು ಅನಾಮಧೇಯ ಲೆಟ್ರ್ ಬಂತು ನಮ್ಮ ಮನೆಗೆ. ನಾನು ಮನೇಲಿ ಇದ್ದಿರಲಿಲ್ಲ. ಸಂಜೆ 6 ಗಂಟೆಗೆ ಮನೆಗೆ ಹೋದೆ. ಮನೇಲಿ ಓದಿಟ್ಟಿಗೆ ಕೊಟ್ಟರು. ಅದು ಕೊಟ್ಟೇಟಿಗೆ ನೋಡ್ಬಿಟ್ಟು ಗಾಬರಿಯಾಗಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ, ಭಾರತೀನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕೊಟ್ಟು ಇವಾಗ SP ಅವ್ರ ಹತ್ರ ಬಂದು ಮಂಡ್ಯದಲ್ಲಿ ಅವ್ರಿಗೂ ದೂರು ಕೊಟ್ಟಿದ್ದೀನಿ. ಮನವಿ ಮಾಡ್ಕೊಂಡಿದ್ದೀನಿ, ನನಗೆ ರಕ್ಷಣೆ ಕೊಡಿ, ಭಯ ಆಗಿದೆ. JDS ಪಕ್ಷದಲ್ಲಿ ಒಂದು 20 ವರ್ಷ ಇಲ್ಲ. ಯಾಕಂದರೆ ನಿಮ್ಮ ಮದ್ದೂರು ತಾಲೂಕಿನಲ್ಲಿ ಇತ್ತೀಚೆಗೆ ಒಂದು JDS ಕಾರ್ಯಕರ್ತರ ಹತ್ಯೆಗಳು ಹೆಚ್ಚಾಗಿ ನಡೆದಿವೆ 2 ವರ್ಷದಿಂದ ಈಚೆಗೆ. ಹೌದು. ಆ ನಿಟ್ಟಿನಲ್ಲಿ ಅದ್ರ ಮೇಲೆ ನಿಮ್ಗೆ ವೈಯಕ್ತಿಕವಾಗಿ ದ್ವೇಷ ಐತೆ? ಚುನಾವಣೆ ಸಂದರ್ಭದಲ್ಲಿ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಗಲಾಟೆ ಆಗಿತ್ತು? ಇಲ್ಲ ಅದು ಅಂಥದ್ದು ಯಾವುದೂ ಆಗಿಲ್ಲ. ಯಾರ ಮೇಲಾದ್ರು ಅನುಮಾನ ಇದೆಯಾ? ಇಲ್ಲ, ಅನುಮಾನ ಇಲ್ಲ. ಏನು ಹೇಳಿದ್ರು SP ಅವರು? ಈಗ ಅದು ತನಿಖೆ ಮಾಡಿ ಕೂಡಲೇ ಕ್ರಮ ತಗೋತೀವಿ ಅಂತ ಹೇಳಿದ್ರು. ಜೊತೆಗೆ ಭದ್ರತೆ ನೀವು ಕೊಟ್ಟಿರ್ತೀವಿ. ನೀವು ಎಲ್ಲೇ ಹೋಗ್ಬೇಕಾದ್ರೆ ನಮ್ಮವರು ನಿಮಗೆ ಫೋನ್ ಮಾಡಿರ್ತಾರೆ. ನೀವು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಫೋನ್ ಮಾಡಿ ಹೋಗಿ ಕೇಳಿ ಅಂತ ಹೇಳಿದ್ದಾರೆ. ಇಲ್ಲ, ಇದೇ ಫಸ್ಟು. ಗಲಾಟೆ ಅಂತದ್ದು ಇಲ್ಲ ಅದೇನಾಗಿಲ್ಲ. ಇನ್ನೇನು ಹೇಳಿದ್ರು SP ಅವರು? ಅಷ್ಟೇ ಹೇಳಿದ್ರು, ನಿಮ್ಗೆ ಏನಾದ್ರು ಅನುಮಾನ ಬಂದರೆ ಇನ್ನೂ ಯೋಚನೆ ಮಾಡಿ ತಿರ್ಗಾ ನಮಗೆ ಮಾಹಿತಿ ಕೊಡಿ, ನಮ್ಮ ಟೆಚ್ಚಲ್ಲಿರಿ ನೀವು ಅಂತ ಹೇಳಿ. ಇನ್ನು ಸಾರಿಗೆ ಸಚಿವ DC ತಮ್ಮಣ್ಣನ ಕ್ಷೇತ್ರವಾದ ಮದ್ದೂರಿನಲ್ಲಿ ಪದೇ ಪದೇ ಜೆಡಿಎಸ್ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಸಚಿವ DC ತಮ್ಮಣ್ಣನ ಕಟ್ಟ ಬೆಂಬಲಿಗ ಅನುಯಾಯಿಯಾದ ವೆಂಕಟೇಶ್ ಈ ಹಿಂದೆ ಭಾರತೀನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ರು. ಆ ವೇಳೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳ ಮೂಲಕ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ರು. ಅದು ಅಲ್ಲದೆ ಈಗ ಗ್ರಾಮದಲ್ಲಿ 2 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಕೂಡ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಇವರ ಬೆಳವಣಿಗೆ ಸಹಿಸದೆ ಕೆಲ ದುಷ್ಕರ್ಮಿಗಳು ಅವರ ಕೊಲೆಗೆ ಕೆಲವರು ಮುಂದಾಗಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಭಾರತೀನಗರದ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವರು ವೆಂಕಟೇಶ್ ಅಂದ್ಬಿಟ್ರು. ಸುಮಾರು ಒಂದು 25 ವರ್ಷದಿಂದ ನಮ್ಮ ಭಾರತೀನಗರದಲ್ಲಿ ಯಾವುದೇ ಥರದ ಮಾತುಕತೆ ಆಗ್ಬೋದು, ಯಜಮಾನತನಿಕೆ ಆಗ್ಬೋದು, ಈಗೊಂದು ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆಲ್ಲ KM ದೊಡ್ಡಿ ಜನಗಳೆಲ್ಲ ಹೋರಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ. ಯಾರೋ ಕಿಡಿಗೇಡಿಗಳು ನಿನ್ನೆ ಈ ಕೆಲಸ ಮಾಡಿದ್ದಾರೆ. ಇಲ್ಲ ಯಾವ ಥರ ಈ ಥರ ದೇವಸ್ಥಾನದಲ್ಲಿ ಈ ಥರ ಮೋಸ ಮಾಡ್ತಾರೆ ಅಂತಲೇ ಮಾಡಿದಾರೋ ಏನು ಅಂತ ಗೊತ್ತಿಲ್ಲ. ಅದು ಈ ಥರ ಎಲ್ಲ ಮಾಡ್ಕೊಂಡು ನಮ್ಮ ಭಾರತೀನಗರದಲ್ಲಿ ಯಾರು ಟೇಷನ್ ಹತ್ರ ಯಾರು ಹೋದ್ರು. ನಾವು ಇಲ್ಲಿವರೆಗೆ ಇಲ್ಲಿದಾಗದೆ ಕಂಪ್ಲೇಂಟ್ ಕೊಟ್ಕೊಂಡು ಅಲ್ಲಿ ಕೇಸ್ ಮಾಡ್ಕೊಂಡು ಕೊಲೆ ಮಾಡ್ಕೊಂಡು ಯಾವುದೋ ನಮ್ಮ ದೊಡ್ಡೊಳಗೆ ಇಲ್ಲಿವರೆಗೆ ಏನೂ ನಡೆದಿಲ್ಲ. ಈ ಕೂಡಲೇ ಈ ರೀತಿ ಕಿಡಿಗೇಡಿ ಕೃತ್ಯಕ್ಕೆ ಮುಂದಾಗಿರೋರ ವಿರುದ್ಧ ಕ್ರಮ ಜರುಗಿಸುವಂತೆ ಪೊಲೀಸರಿಗೆ ಒತ್ತಾಯಿಸಿ ದೂರು ನೀಡಿದ್ದು ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಆಗಿರೋ DC ತಮ್ಮಣ್ಣ ಗಮನಕ್ಕೆ ತಂದಿದ್ದಾರೆ. ಒಟ್ಟಾರೆ ಕೊಲೆ ಬೆದರಿಕೆ ಪತ್ರ ಸಂಬಂಧವಾಗಿ KM ಗ್ರಾಮಸ್ಥರು ಸೇರಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ KM ದೊಡ್ಡಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಇನ್ನಾದರೂ ಪೊಲೀಸರು ಎಚ್ಚೆತ್ತು ಅನಾಹುತ ಸಂಭವಿಸುವ ಮುನ್ನ ಈ ಕಿಡಿಗೇಡಿ ಕೆಲಸ ಮಾಡಿದ ಆರೋಪಿಗಳನ್ನು ಬಂಧಿಸುವ ಕೆಲಸ ಮಾಡಬೇಕಿದೆ. ಇಲ್ದಿದ್ರೆ ಮತ್ತೊಬ್ಬ JDS ಮುಖಂಡನ ಹತ್ಯೆಗೆ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅನ್ನಬಹುದಾಗಿದೆ. ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ನಾವು ಕರೆಸಿ ನಾವೆಲ್ಲ ವಿಚಾರಣೆ ಮಾಡಿ ಏನಿದೆ ನಮ್ಮ ಪರವಾಗಿ ನಮ್ಮ ಕಡೆಯಿಂದ ಏನು ನಾವು ಪ್ರಿಕಾಷನ್ಸ್ ತಗೋಬೇಕು ಎಲ್ಲ ತಗೊತಾ ಇದ್ದೀವಿ. JDS ಅವರನ್ನು ಅಂತ ನಾವು ಹೇಳೋಕ್ಕಾಗಲ್ಲ ಇದಕ್ಕೆ. ಬಟ್ ನಾವು ಇದು ಗಂಭೀರವಾಗಿ ನಾವು ಇದು ಮಾಡ್ತಾ ಇದ್ದೀವಿ, ಪರಿಗಣಿಸ್ತಾ ಇದ್ದೀವಿ. ತೊಪ್ಪನಹಳ್ಳಿ ಕೇಸಲ್ಲಿ ಅರೆಸ್ಟ್ ಆಗಿದ್ರು, 7 ಮೆಂಬರ್ಸ್ ಅರೆಸ್ಟ್ ಆಗಿದ್ರು. ಅದೇ ಟೋಟಲ್ 7 ಮೆಂಬರ್ಸ್ ಅಕ್ಯೂಸ್ಡು, 7 ಮೆಂಬರ್ಸ್ ಅರೆಸ್ಟ್ ಆಗಿದ್ರು. ಅವ್ರು JC ಕೊಟ್ಟಿದ್ದೀವಿ, ಮತ್ತೆ ಅವರು ಕಸ್ಟಡಿ ಕೊಟ್ಟಿದ್ದೀವಿ. ಮುಂಚೆ 4 ಜನರು ನಾವು JC ಕೊಟ್ಟ PC ಪೊಲೀಸ್ ಕಸ್ಟಡಿ ಕೊಟ್ಟಿದ್ದವರನ್ನು ಮತ್ತೆ ಟೈಮ್ ಮುಗೀತು, ಅವ್ರನ್ನ ಮತ್ತೆ ವಾಪಸ್ ಕಳಿಸಿದ್ದೀವಿ. ಇನ್ನೂ ಈಗ ನಮ್ಮ ರಿಕವರಿ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಆದಮೇಲೆ ಅವರನ್ನು ಕೂಡ ಪೊಲೀಸ್ ಕಸ್ಟಡಿ ಕೊಡ್ತೀವಿ.